ಸುನಿಲ್ ಶೆಟ್ಟಿ ಅವರು ಮೊದಲ ತುಳು ಸಿನಿಮಾ ಮಾಡೋದು ಓಕೆ, ಅಂಡ್ ಈ ಕಡೆ ಸುದೀಪ್ ಸರ್ಗೆ ಆ ಕನೆಕ್ಷನ್ ಇದೆ ಅವ್ರಿಗೆ. ಸೊ ಅದೆಲ್ಲ ಒಂದು ರೀತಿನಲ್ಲಿ ಸರ್ಕಲ್ ಅಂತ ಹೇಳ್ಬೋದು. ಸುದೀಪ್ ಸರ್ ನನ್ನ ಲೈಫಲ್ಲಿ ತುಂಬಾ ದೊಡ್ಡ ಒಂದು ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಬಿಗ್ ಬಾಸ್ ಅನ್ನುವಂಥ ವೇದಿಕೆ ಇರ್ಬೋದು, ಅಥವಾ ಅವರಿಂದ ನಮಗೆ ಸಿನಿಮಾ ಎಷ್ಟೇ ಚೆನ್ನಾಗಿ ಮಾಡಿರ್ಲಿ, ಅದ್ರ ಬಗ್ಗೆ ಎಷ್ಟೇ ಕಾನ್ಫಿಡೆನ್ಸ್ ಇರಲಿ, ಆಡಿಯನ್ಸ್ ಇವಾಗ ಪ್ರೀಮಿಯರ್ ಶೋನಲ್ಲಿ ಎಷ್ಟೇ ನಾವು ಕಲೆಕ್ಷನ್ ಮಾಡಿರ್ಬೋದು ಅಥವಾ ಜನರ ಪಾಸಿಟಿವ್ ರಿಯಾಕ್ಷನ್ ಸಿಕ್ಕಿರ್ಬೋದು, ಆದರೆ ಆ ಮೊದಲ ದಿನ ನಾರ್ಮಲ್ ಆಡಿಯನ್ಸ್ ಅವರಾಗೆ ಟಿಕೆಟ್ನ ಪರ್ಚೇಸ್ ಮಾಡಿ ಬಂದು ನೋಡಿ ಹೇಗಿದೆ ಅಂತ ಹೇಳುವಂಥ ಒಂದು ವರ್ಡಿಕ್ಟ್ ಇದೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಒಂದು ಸಿನಿಮಾ ಸುದ್ದಿ ಆಗಬೇಕು ಅಂತಂದರೆ ಸಿನಿಮಾದ ಕಾಂಟೆಂಟ್ ಗಟ್ಟಿಯಾಗೋದ್ರ ಜೊತೆಗೆ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಕಲಾವಿದರು ಗಟ್ಟಿಯಾಗೋದ್ರ ಜೊತೆಗೆ ಕಾಂಟೆಂಟನ್ನು ಕ್ರಿಯೇಟ್ ಮಾಡಿದಂತಹ ಡೈರೆಕ್ಟರ್ ಗಟ್ಟಿಯಾಗಿರಬೇಕು. ಇದೆಲ್ಲವೂ ಆಗಿದ್ದು ಜೈ ಸಿನಿಮಾದಲ್ಲಿ. ನಮ್ಮ ಜೊತೆಗಿದ್ದಾರೆ ರೂಪೇಶ್ ಶೆಟ್ಟಿ. ನಮಸ್ತೆ. ಭೇಟಿಗಳು ಕಮ್ಮಿ ಆಗಿದ್ರೂ ಮಾತಾಡುವಂಥ ಕಾಂಟೆಂಟ್ ತುಂಬ ಇರುತ್ತೆ. ಹೌದು, ಬಿಕಾಸ್ ಆರ್ ಜೆಯಿಂದ ಆ್ಯಕ್ಟ್ರು, ಆರ್ ಜೆಯಿಂದ ಆ್ಯಂಕರು, ಆರ್ ಜೆಯಿಂದ ರೈಟ್ರು, ಆರ್ ಜೆಯಿಂದ ಡೈರೆಕ್ಟ್ರು, ಪ್ರೊಡ್ಯೂಸರ್ ಕೂಡ ಬೇಗ ದೊಡ್ಡ ಮಟ್ಟಕ್ಕೆ ಆಗಿಬಿಡಿ. ಅದು ಆದಷ್ಟು ಬೇಗ ನಾನು ಅದನ್ನು ಸೆಲೆಬ್ರೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಮೊದಲ ಭೇಟಿ, ಮೊದಲ ಕತೆ, ಮೊದಲ ವಿಷಯ, ಎಲ್ಲ ಮೊದಲುಗಳ ಬಗ್ಗೆ ರೂಪೇಶಲ್ಲಿರುವಂತಹ ಒಂದು ಮೊದಲ ರಿಯಾಕ್ಷನ್ ಏನು ಅಂತ? ಮೊದಲನ್ನುವಂಥದ್ದು ಅಂದರೆ ಅದು ಯಾವಾಗಲೂ ಸ್ಪೆಷಲ್. ಏನೇ ವಿಷಯ ಆಗಿರಲಿ, ಅದು ಮೊದಲು ಏನೋ ಒಂದು ಒಳ್ಳೇದಾದರೆ ಅದು ಯಾವತ್ತೂ ಒಳ್ಳೆಯ ಮೆಮರಿ ಆಗಿ ಉಳಿಯುತ್ತೆ, ಕೆಟ್ಟದಾದರೂ ಅದೊಂದು ಪಾಠವಾಗಿ ಉಳಿಯುತ್ತೆ. ಸೊ ಮೊದಲುಗಳು ಯಾವತ್ತೂ ಕೂಡ ನಮ್ಮ ಬದುಕಿನ ಹಾದಿಯನ್ನು ಒಂದೋ ಸುಗಮಗೊಳಿಸುತ್ತೆ, ಇಲ್ಲ ನಮಗೆ ಇನ್ನಷ್ಟು ದಾರಿಯನ್ನು ತೆರೆದುಕೊಳ್ಳೋದಕ್ಕೆ ಪಾಠಗಳಾಗುತ್ತೆ. ಸೊ ಈ ಜೈ ಸಿನಿಮಾದಲ್ಲೂ ಹಲವಾರು ಮೊದಲುಗಳಿದೆ. ಇದರ ಏನು ಕೆಲವಷ್ಟು ದಾಖಲೆಗಳು ಮೊದಲುಗಳಾಗಿದೆ. ಸುನಿಲ್ ಶೆಟ್ಟಿ ಅವರು ತುಳುವಲ್ಲಿ ಆ್ಯಕ್ಟ್ ಮಾಡಿರುವಂತಹ ಮೊದಲ ಸಿನಿಮಾ. ಸೊ ತುಂಬ ಮೊದಲುಗಳು ಸೇರಿ ಆಗಿರೋವಂಥದ್ದೇ ಜೈ. ಸೊ ಅದಕ್ಕೆ ನಾನು ಸಿನಿಮಾ ನೋಡಿ ಹಾರೈಸಿದಂತಹ ಜನರಿಗೆ ಮೊದಲು ಧನ್ಯವಾದ ಹೇಳ್ಬೇಕು. ವೆರಿ ನೈಸ್. ಚೆನ್ನಾಗಿ ಕನೆಕ್ಟ್ ಆದ್ರಿ ನೀವು. ತಾಯಿಗೆ ತನ್ನ ಮಗು ಇಡುವಂಥ ಮೊದಲ ಹೆಜ್ಜೆ ಎಷ್ಟು ಆ ಒಂದು ಎಸೆನ್ಸ್ ಇದೆ ಗೊತ್ತಾ? ನನಗಿಲ್ಲಿ ಕನೆಕ್ಟ್ ಆಗೋದು ರೂಪೇಶ್ ಶೆಟ್ಟಿ ಅವರಿಗೆ ಮತ್ತು ಸುನಿಲ್ ಶೆಟ್ಟಿ ಅವರಿಗೆ ಸುದೀಪ್ ಅವರು ಆ ಮೊದಲು ಅನ್ನೋದು. ಅಂದರೆ ಫಾರ್ ಎಕ್ಸಾಂಪಲ್ ಪೈಲ್ವಾನಲ್ಲಿ ಆ ಒಂದು ಭರ್ಜರಿ ಸ್ಟೆಪ್ ಹಾಕಿದಂತಹ ಆ ಮೊದಲು, ನಾನು ನೋಡಂತಹ ಮೊದಲು, ಇಲ್ಲಿ ನಿಮ್ಮ ಸಿನಿಮಾಗೆ 501 ರೂಪಾಯಿ ಕೊಟ್ಟು ಅದೊಂದು ಆ ಮೊದಲ. ಇಲ್ಲಿ ಸುನಿಲ್ ಶೆಟ್ಟಿ ಅವರು ಕೋರ್ ಪಾಯಿಂಟ್ ಆಗ್ತಾರೆ, ರೂಪೇಶ್ ಶೆಟ್ಟಿಗೂ ಸೆಂಟರ್ ಪಾಯಿಂಟ್ ಆಗ್ತಾರೆ, ಸುದೀಪ್ ಅವರು ಸೆಂಟರ್ ಪಾಯಿಂಟ್ ಆಗ್ತಾರೆ, ಸುದೀಪ್ ಅವ್ರು ನಿಮಗೂ ಸೆಂಟರ್ ಪಾಯಿಂಟ್, ಅವ್ರಿಗೂ ಸೆಂಟರ್ ಪಾಯಿಂಟ್, ಎಲ್ಲವೂ ಸೆಂಟರ್ ಪಾಯಿಂಟ್ಗಳೇ. ಹೇಗೆ ಈ ಪಾಯಿಂಟ್ ಅಂತ? ಅದೇ ಅಂದರೆ ಅದೆಲ್ಲ ಒಂದು ಪ್ರಕೃತಿಯ ಒಂದು ಕನೆಕ್ಟಿವಿಟಿ ಅಂತ ಹೇಳ್ಬೋದು, ಅಥವಾ ಆ ಒಂದು ಟೈಮ್ ಕೂಡಿ ಬರುವಂಥದ್ದು ಅಂತ ಹೇಳ್ಬೋದು. ಅದೇ ನೀವು ಹೇಳ್ದಂಗೆ ಸುನಿಲ್ ಶೆಟ್ಟಿ ಅವರು ಮೊದಲ ತುಳು ಸಿನಿಮಾ ಮಾಡೋದು ಓಕೆ, ಅಂಡ್ ಈ ಕಡೆ ಸುದೀಪ್ ಸರ್ಗೆ ಆ ಕನೆಕ್ಷನ್ ಇದೆ ಅವ್ರಿಗೆ. ಸೊ ಅದೆಲ್ಲ ಒಂದು ರೀತಿನಲ್ಲಿ ಸರ್ಕಲ್ ಅಂತ ಹೇಳ್ಬೋದು. ಅಂಡ್ ಸುದೀಪ್ ಸರು ನನ್ನ ಲೈಫಲ್ಲಿ ತುಂಬ ದೊಡ್ಡ ಒಂದು ರೋಲನ್ನು ಪ್ಲೇ ಮಾಡ್ತಾರೆ. ಬಿಗ್ ಬಾಸ್ ಅನ್ನುವಂಥ ವೇದಿಕೆ ಇರ್ಬೋದು, ಅಥವಾ ಅವರಿಂದ ನಮಗೆ ಲೈಫಿಗೆ ಸಿಕ್ಕಿರುವಂಥ ಲೆಸನ್ಸ್ ಇರ್ಬೋದು, ಸಪೋರ್ಟ್ ಇರ್ಬೋದು. ಸುನಿಲ್ ಶೆಟ್ಟಿ ಅವರು ನನ್ನ ಈ ಸಿನಿಮಾಗೆ ಕೊಟ್ಟಿರುವಂಥ ಸಪೋರ್ಟ್, ಅದು ನನ್ನ ಲೈಫಿಗೆ ಮಾಡಿರೋವಂಥ ಬಿಗ್ಗೆಸ್ಟ್ ಸಪೋರ್ಟ್. ಇಬ್ಬರು ಕೂಡ ದೊಡ್ಡ ಲೆವೆಲಲ್ಲಿ ಸೂಪರ್ ಸ್ಟಾರ್ಗಳು ಅನ್ನೋದ್ರ ಜೊತೆಗೆ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಇಬ್ಬರು ವ್ಯಕ್ತಿಗಳು, ಸುನಿಲ್ ಶೆಟ್ಟಿ ಅವರಾಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು. ಆ ಇಬ್ಬರು ವ್ಯಕ್ತಿಗಳು ಒಂದು ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ, ಅದೇ ಜೈ. ಹಾಗಾಗಿ ಜನರು ಜೈ ಅಂದಿದ್ದಾರೆ. ಮೇಲಾಗಿ ಸುನಿಲ್ ಶೆಟ್ಟಿ ಅವ್ರು ಆಗಿದಂತ ಆ ಸ್ಟೆಪ್ ನಾವು ಮರೆಯೋಕ್ಕಾಗುತ್ತಾ? ಆ ಸ್ಟೇಜ್ ಮೇಲೆ ಹೌದು, ಹುಲಿ ಡ್ಯಾನ್ಸು ಅಂದರೆ ಒಂದು ಸಣ್ಣ ಇಂಪ್ರೆಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಜೈ ಅನ್ನುವಂಥ ಸಿನಿಮಾ ನಮ್ಮ ರೂಪೇಶನ ಸಿನಿಮಾ, ನಮ್ಮವರ ಸಿನಿಮಾ, ನಮ್ಮವರೇ ತುಂಬಿದಂಥ ಸಿನಿಮಾ. ನಮ್ಮವರು ಅನ್ನೋದು ಯಾವಾಗ ಬರುತ್ತೆ, ಅದು ಬಂದ ನಂತರ ಸಕ್ಸಸ್ಫುಲ್ ಆಗಿ ಜನ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ? ಇಲ್ಲ, ಯಾವುದೇ ಒಬ್ಬ ಡಿರೆಕ್ಟರ್ ಆದರೂ ಕೂಡ ಸಿನಿಮಾ ಎಷ್ಟೇ ಚೆನ್ನಾಗಿ ಮಾಡಿರಲಿ, ಅದ್ರ ಬಗ್ಗೆ ಎಷ್ಟೇ ಕಾನ್ಫಿಡೆನ್ಸ್ ಇರಲಿ, ಆಡಿಯನ್ಸ್ ಇವಾಗ ಪ್ರೀಮಿಯರ್ ಶೋನಲ್ಲಿ ಎಷ್ಟೇ ನಾವು ಕಲೆಕ್ಷನ್ ಮಾಡಿರ್ಬೋದು ಅಥವಾ ಜನರ ಪಾಸಿಟಿವ್ ರಿಯಾಕ್ಷನ್ ಸಿಕ್ಕಿರ್ಬೋದು, ಆದರೆ ಆ ಮೊದಲ ದಿನ ನಾರ್ಮಲ್ ಆಡಿಯನ್ಸ್ ಅವರಾಗೆ ಟಿಕೆಟ್ನ ಪರ್ಚೇಸ್ ಮಾಡಿ ಬಂದು ನೋಡಿ ಹೇಗಿದೆ ಅಂತ ಹೇಳುವಂಥ ಒಂದು ವರ್ಡಿಕ್ಟ್ ಇದೆ. ಸೊ ಅದು ಪ್ರತಿಯೊಬ್ಬ ನಿರ್ದೇಶಕನಿಗೂ ಮುಂದಿನ ಬದುಕನ್ನು ರೂಪಿಸುವಂತಹ ಒಂದು ರಿವ್ಯೂ ಅಂತ ಹೇಳ್ಬೋದು. ಮೊದಲ ಶೋ ಆದ ತಕ್ಷಣ ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಬಂತು ಜನರಿಂದ. ಅಂದರೆ ತುಂಬ ಒಳ್ಳೆ ತುಳು ಸಿನಿಮಾ ಮಾಡಿದ್ದೀರಾ ನೀವು ಅಂತ. ಅಲ್ಲಿಗೆ ನಾವು ಮೊದಲ ಹಂತದಲ್ಲಿ ಗೆದ್ವಿ. ಸೊ ಇವಾಗ 2-3 ದಿನದ ಕಲೆಕ್ಷನ್ ನೋಡಿದಾಗ, ಪ್ರೀಮಿಯರ್ ಶೋಗಳ ಕಲೆಕ್ಷನ್ ಆ್ಯಡ್ ಮಾಡಿದಾಗ, ಅಲ್ಲೂ ನಾವು ವಿ ಆರ್ ರಿಯಲಿ ಹ್ಯಾಪಿ. ಒಟ್ಟಾರೆಯಾಗಿ
ಜೈ ಸಿನಿಮಾ ಮೊದಲ ಹಂತದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ. So ಇನ್ನು ಇದರ ಓಟ ಎಷ್ಟು ದೂರ ಇದೆ ಅಂತ ಜನರು ಡಿಸೈಡ್ ಮಾಡಬೇಕು. ಮೇಲಾಗಿ 3 ದಿನದಲ್ಲಿ 103 ಥಿಯೇಟರ್ಗಳಲ್ಲಿ ಅಂದರೆ ಹೌಸ್ಫುಲ್ ಆಗುವಂಥ ಒಂದು ಸಂಭ್ರಮ ಅದೊಂದು. ಎರಡನೇದು 5 ನಿಮಿಷದ ಭೇಟಿ 5 ದಿನಗಳ ಕಾಲ ಕಾಲ್ ಶೀಟ್ ಕೊಡುವಂತಹ ಎಸ್ ನೋಡಿ ಹೆಂಗಿದೆ 3 103 5 ದಿನ ಲೆಕ್ಕಾಚಾರದಲ್ಲಿ ಗೆದ್ಬಿಟ್ರ ರೂಪೇಶ್ ಶೆಟ್ಟರ್ ಅಂತ. ಇಲ್ಲ, ಇದು ನೀವು ಹೇಳಿದಾಗ್ಲೇ ಈ ಲೆಕ್ಕಾಚಾರಗಳು ನನ್ನ ತಲೆಗೆ ಬಂದಿರೋದು. ಬಟ್ ಮೇ ಬಿ ಆ ಲೆಕ್ಕಾಚಾರಗಳು ಪ್ರಕೃತಿ ಕ್ರಿಯೇಟ್ ಮಾಡಿರೋದು ಅಂತ ಅನ್ಕೋತೀನಿ. ಬಿಕಾಸ್ ನೀವು ಹೇಳ್ದಂಗೆ ನನ್ಗೆ ಸಿಕ್ಕಿರೋದು 5 ನಿಮಿಷ ಮಾತಾಡೋದಕ್ಕೆ, ಬಟ್ 5 ದಿನ ಡೇಟ್ ಕೊಟ್ರು. ಅಂಡ್ ರಿಲೀಸ್ ಆಗಿದ್ದು 14 ಅಂದ್ರೆ 1-4-5 ಅಲ್ಲೂ ಏನೋ 5 ಮ್ಯಾಜಿಕ್ ಇರ್ಬೋದು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ಇದೆಲ್ಲ ಸಾಥ್ ಕೊಡ್ತು ಅಂತ ಹೇಳ್ಬೋದು. ಇವಾಗ ಇಷ್ಟೆಲ್ಲ ಆಗಿ ನಂಬರ್ಗಳೆಲ್ಲ ವರ್ಕ್ ಆಗಿ ಇವರೆಲ್ಲ ಬಂದು ಸಿನಿಮಾ ಚೆನ್ನಾಗಿಲ್ಲ ಅನ್ನೋಂಥ ಒಂದು ರಿಪೋರ್ಟ್ ಬರ್ತಾ ಇದ್ದಾರೆ, ಯಾರಿಗೂ ಖುಷಿ ಇರ್ತಾ ಇರಲಿಲ್ಲ. ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅಲ್ಲಿರುವಂಥ ಕಂಟೆಂಟ್ಗಳನ್ನ ರಿಯಲ್ ಲೈಫ್ಗೆ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ ಅಥವಾ ಕನೆಕ್ಟ್ ಮಾಡ್ಕೋತಾ ಇದ್ದಾರೆ. ಅದು ನಿಜವಾದ ಗೆಲುವು ಆ್ಯಕ್ಚುಲಿ. ಮೇಲಾಗಿ ನಿಮ್ಮ ಸಿನಿಮಾದ ಓವರ್ ಆಲ್ ಕಾಂಟೆಂಟಲ್ಲಿ ಅಪ್ಪ ಹೋರಾಟಗಾರ, ಮಗನೂ ಕೂಡ ಹೋರಾಟಗಾರ, ಬಟ್ ಮಗನ ಹೋರಾಟ ನಿಲ್ಲದ ಹೋರಾಟ, ಒಳ್ಳೆಯದಕ್ಕಾಗಿ ಹೋರಾಟ. ಒಂದು ಘಟನೆ ಎಷ್ಟು ಡ್ರಾಸ್ಟಿಕ್ ಚೇಂಜ್ ಮಾಡುತ್ತೆ ನಿಮ್ಮ ಪಾತ್ರದಲ್ಲಿ. ಈ ಥರದ ವಿಚಾರಕ್ಕೂ ಜನ ಕನೆಕ್ಟ್ ಆಗ್ತಾರೆ. ಎಸ್ ಗುರು, ಈ ಥರದ್ದು ಅದು ಆಗಿರೋದಕ್ಕೆ ಸಾಧ್ಯ ಇದೆ. ಈ ಕಾಂಟೆಂಟು ಈಗಿನ ಕಮರ್ಷಿಯಲ್ ಯುಗದಲ್ಲೂ ಕೂಡ ಅದು ಕನೆಕ್ಟ್ ಆಗಿದೆ. ಇದು ಹೇಗೆ ಸಾಧ್ಯ ಆಯಿತು ಅಂತ? ಅಂದರೆ ಈ ಥರ ಒಂದು ಘಟನೆಯಿಂದ ಚೇಂಜ್ ಓವರ್ ಆಗುವಂತಹ ಹಲವಾರು ಕಥೆಗಳು ಬಂದಿರ್ಬೋದು. ಆದರೆ ಇದು ಒಂದು ಊರಿನ ಕಥೆ. ಆ್ಯಂಡ್ ನಿಮ್ಮ ಊರಲ್ಲೂ ನನ್ನ ಊರಲ್ಲೂ ಅವ್ರ ಊರಲ್ಲೂ ನೋಡುಗರ ಊರಲ್ಲೂ ಆಗಬಹುದಾದಂತಹ ಆಗಿದ್ದಂತಹ ಈಗ ಪ್ರೆಸೆಂಟ್ ಆಗ್ತಾ ಇರೋವಂತಹ ಕಥೆನೂ ಆಗಿರ್ಬೋದು. ಏನಕ್ಕೆ ಅಂತಂದರೆ ನಮ್ಮ ಜೀವನದಲ್ಲಿ ರಾಜಕೀಯ ಅನ್ನೋವಂಥದ್ದು ಪ್ರತಿಯೊಬ್ಬನಿಗೂ ಕನೆಕ್ಟೆಡ್ ವಿಚಾರ. ಬಿಕಾಸ್ ನಮ್ಮನ್ನು ಆಳ್ತಾ ಇರೋವಂಥವ್ರು ರಾಜಕಾರಣಿಗಳು. ಹಾಗಿರ್ಬೇಕಾದ್ರೆ ನಮ್ಮ ಜೀವನದಲ್ಲಿ ರಾಜಕೀಯ ಇಲ್ಲ ಅಂತಂದರೆ, ಯಾರಾದರೂ ನಾನು ರಾಜಕೀಯದಿಂದ ದೂರ ಅಂತಂದರೆ ಅದು ಸುಳ್ಳು. ನಾವು ಅದ್ರ ಒಳಗಡೆ ಇದ್ದೀವಿ. ನಾವು ಎಷ್ಟೇ ದೂರ ಹೋದರೂ ಆ ಸರ್ಕಲ್ನ ಸುತ್ತಾನೆ ದೂರ ಹೋಗಬೇಕು, ಅಂದರೆ ಅದ್ರ ಒಳಗಡೆ ಓಡಾಟ ಮಾಡ್ತಾ ಇರಬೇಕು. ಹಾಗಿರ್ಬೇಕಾದ್ರೆ ಈ ಸಿನಿಮಾ ಅದರ ಎಳೆ ಏನಿದೆ, ನಾವು ಏನು ಹೇಳೋದಕ್ಕೆ ಹೊರಟಿದ್ದೀವಿ ಅದು ಅರ್ಥ ಆಗಿದೆ ಜನರಿಗೆ. 100% ಅದನ್ನ ಮನೋರಂಜನೆಯನ್ನ ತಗೊಂಡು ಆ ಸಬ್ಜೆಕ್ಟ್ ಅವ್ರಿಗೆ ಅರ್ಥವಾಗಿದೆ. ಆ್ಯಂಡ್ ಅಮ್ಮನ ಬಗ್ಗೆ ಇರುವಂತಹ ಒಂದು ಸೆಂಟಿಮೆಂಟ್ಸ್ ಏನಿದೆ ಅದು ತುಂಬಾ ಜನರಿಗೆ ಕನೆಕ್ಟ್ ಆಗಿದೆ. ಸೊ ಇದಿಷ್ಟು ಅಂಶಗಳು ತುಂಬಾ ಪಾಸಿಟಿವ್ ಆಗಿ ಮುಂದಿನ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಸಿಂಹಬೆಟ್ಟ ಕೂಡ ನಮ್ಗೆ ಕನೆಕ್ಟ್ ಆಗಿದೆ. ಸಿಂಹಬೆಟ್ಟ ಅನ್ನೋಂಥ ಊರು ಕೂಡ ಕನೆಕ್ಟ್ ಆಗಿದೆ. ಅದು ಎಲ್ಲಿಂದ ತುಂಬಾ ಜನ ಕೇಳ್ತಿದ್ದಾರೆ ಅಲ್ವಾ? ಅಂದರೆ ಒಬ್ಬ ರೈಟ್ರು ಒಂದು ಕತೆ ಬರೆದು ಅದನ್ನು ನಿರ್ದೇಶನ ಮಾಡುವಂಥ ಟೈಮಲ್ಲಿ ಒಂದಷ್ಟು ಕೋರ್ ಐಡಿಯಾಗಳನ್ನು ಮಾಡ್ಕೋತಾರೆ ಗೊತ್ತಾ. ಊರನ್ನು ಸೃಷ್ಟಿ ಮಾಡೋದು, ಹೌದು, ಪಾತ್ರಗಳನ್ನು ಸೃಷ್ಟಿ ಮಾಡೋದು, ಒಂದು ವಸ್ತುವನ್ನು ಸೃಷ್ಟಿ ಮಾಡೋದು. ಎಷ್ಟೋ ಸರಿ ಸೃಷ್ಟಿ ಮಾಡಿದಂತಹ ಆ ವಸ್ತುಗಳು ಜೀವಂತವಾಗಿದ್ದಾವೆ. ಫಾರ್ ಎಕ್ಸಾಂಪಲ್ ಮಾಲ್ಗುಡಿ ಡೇಸ್ ಅನ್ನೋದು R.K. ನಾರಾಯಣ ಅವರ ಕಥೆನ ಶಂಕರ್ ನಾಗ್ ಅವರು ಮಾಡಿದ ನಂತರ ಇವತ್ತಿಗೂ ಶಿವಮೊಗ್ಗದ ಆ ಬೆಲ್ಟನ್ನು ಮಾಲ್ಗುಡಿನ ಫೀಲ್ ಮಾಡ್ತಾರೆ. ಯಾಕೆಂದರೆ ಸಿಂಹಬೆಟ್ಟ ಅಂತ, ಯಾಕೆಂದರೆ ಕನೆಕ್ಟಿವಿಟಿ ಫ್ಯಾಕ್ಟರ್ ಕೂಡ ನೀವು ಗೆದ್ದಿದ್ದೀರಿ ಅಂತ. ಹೌದು. ಅಂದರೆ ನಮ್ಮ ಈ ಸಿನಿಮಾದಲ್ಲಿ ನಮಗೆ ತುಂಬ ಚಾಲೆಂಜ್ ಇದ್ದಿದ್ದೇನು ಅಂತಂದರೆ, ನಮಗೆ ನಾವು ಬರ್ದಿರೋ ಥರ ಊರು ಬೇಕಿತ್ತು. ಈಗ ಸಿಂಹಬೆಟ್ಟು ಅನ್ನೋವಂಥದ್ದು ಒಂದು ಕಾಲ್ಪನಿಕ ಹೆಸರಾದರೂ ಕೂಡ ಅದು ಎಲ್ಲಿ ಅಂತ ನೋಡಿದಾಗ ಜನರಿಗೆ ಅರ್ಥ ಆಗುತ್ತೆ, ನಮ್ಮ ಊರಿನ ಕಡೆ ಎಲ್ಲೋ ಒಂದು ಊರನ್ನು ತೋರಿಸಿದಾನೆ ಅಂತ. ಆದರೆ ಅಲ್ಲಿ ಚಾಲೆಂಜ್ ಇದ್ದಿದ್ದು ಇಲ್ಲೊಂದು ಊರು, ಇಲ್ಲೊಂದು ನದಿ, ಇಲ್ಲೊಂದು ಸಿಟಿ, ಈ ತರ ಬೇಕಿತ್ತು ನಮಗೆ. ಅದು ಸಿಕ್ಕಿರೋದು ನಮ್ಮ ಅದೃಷ್ಟ ಅಲ್ವಾ. ಇಲ್ಲ ಅಂದ್ರೆ ಅದನ್ನೇ ಹುಡುಕಾಟ ಮಾಡಿ ನಾವು ಕಾಂಪ್ರಮೈಸ್ ಆಗ್ಬೇಕಾಗಿತ್ತು. ಬಿಕಾಸ್ ಈ ಕಥೆಯಲ್ಲಿ ಒಂದು ಊರಿನ ಪಕ್ಕ ನದಿ ಇದ್ದು ಅದ್ರ ಪಕ್ಕ ಸಿಟಿ ಇಲ್ಲದೆ ಇದ್ರೆ ಈ ಕತೆ ಕನ್ವೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ. ಅಂತ ಒಂದು ಊರು ಸಿಕ್ಕಿದೆ. ಆ್ಯಂಡ್ ಆ ಊರಿನ ಕಥೆಯನ್ನು ಹೇಳೋದಕ್ಕೆ ನಾವು ಇಷ್ಟೊಂದು ಜಾಗಗಳನ್ನು ಕನೆಕ್ಟ್ ಮಾಡಿದ್ದೀವಿ. ಮೇ ಬಿ ಸಿನಿಮಾ ನೋಡಿದಾಗ ಕೆಲವರಿಗೆ ಗೊತ್ತೇ ಆಗಲ್ಲ ಎಲ್ಲಿ ಶೂಟ್ ಮಾಡಿದ್ದೀವಿ ನಾವು ಅಂತ. ಅದೆಲ್ಲ ಒಂದಕ್ಕೊಂದು ಹೊಂದಾಣಿಕೆ ಆಗಿದೆ. ಅದು ನಮ್ಮ ಊರಲ್ಲೇ ನಮ್ಮ ಹತ್ತಿರದ ಪರಿಸರದಲ್ಲಿ ಸಿಕ್ಕಿರೋ ಅಂಥದ್ದು. ಆ್ಯಂಡ್ ಇವಾಗ ಏನು ಕತೆ ಆಯ್ಕೆ ಮಾಡ್ಕೊಂಡ್ವಿ, ಆ ಕತೆ ನಮ್ಮ ಮಂಗಳೂರಿನಲ್ಲಿ ಒಂದು ಹತ್ತಿರ ಪ್ಲೇಸ್ ಇದೆ, ಅಲ್ಲೂ ಕನೆಕ್ಟ್ ಆಗುವಂಥ ಒಂದು ಕತೆ. ಅಂದರೆ ಈ ಥರದ್ದು ಅಂದರೆ ಪಾಲಿಟಿಕಲ್ ಆಗ್ತಾ ಇದೆ ಅಂತಲ್ಲ, ಅಲ್ಲೂ ಒಂದು ಸುಮಾರು ವರ್ಷಗಳಿಂದ ಒಂದು ಬ್ರಿಡ್ಜ್ ಆಗಬೇಕು ಅಂತ ಎಷ್ಟೋ ಜನ ಒದ್ದಾಟ ಮಾಡಿ ಈಗ ಅದು ಆ ಕನಸು ನನ್ಸಾಗ್ತಾ ಇದೆ. ಸೊ ಅಲ್ಲಿಂದ ಮೊನ್ನೆ ಒಬ್ರು ಬಂದು ಹೇಳಿದ್ರೆ ನಮ್ಮ ಊರಿನ ಕತೆ ತರ ಇದೆ ಗುರು ಇದು ಅಂತ. ಅದೆಲ್ಲ ತುಂಬಾ ನನಗೂ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ.